ಮೋದಿ ಅವರೊಂದು ಮಾತನ್ನು ಹೇಳ್ತಾರೆ ಯಾವಾಗ್ಲೂ, ಪಾಕಿಸ್ತಾನಕ್ಕೆ ಯಾವಾಗ್ಲೂ ಅವರದೇ ಭಾಷೆಯಲ್ಲಿ ಉತ್ತರವನ್ನ ಕೊಡಬೇಕು ಅಂತೇಳಿ. ಈಗ ಅವರದ್ದೇ ಭಾಷೆಯಲ್ಲಿ ನಮ್ಮ BSF ಉತ್ತರವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ರೇಂಜರ್ ಅನ್ನ ಸೆರೆ ಹಿಡಿದಂತಹ ಗಡಿ ಭದ್ರತಾ ಪಡೆ ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಪಾಕ್ ರೇಂಜರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗಡಿ ದಾಟಿ ಭಾರತ ಪ್ರವೇಶ ಮಾಡಿದ ಪಾಕ್ ರೇಂಜರ್ ಕೆಲ ದಿನಗಳ ಹಿಂದೆ BSF ಯೋಧನನ್ನ ಸೆರೆ ಹಿಡಿಯಲಾಗಿತ್ತು. ಪಾಕಿಸ್ತಾನದವರು PK ಸಿಂಗ್ ಅನ್ನ ಸೆರೆ ಹಿಡಿದಿದ್ರು. ಈಗ ಪಾಕ್ ರೇಂಜರ್ ಭಾರತದ ವಶದಲ್ಲಿದ್ದಾರೆ. ಪಾಕ್ ರೇಂಜರ್ ಸೆರೆ ಬೆನ್ನಲ್ಲೇ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ. ಗೃಹ ಸಚಿವ ಅಮಿತ್ ಶಾ ಅವರಿಗೆ BSF DG ಅವರು ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡೋದು ಸೆರೆ ಹಿಡಿದ ಕುರಿತಾಗಿ ನಿನ್ನೆ ರಾತ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾಜಸ್ಥಾನದ ಗಂಗಾನಗರದ ಬಳಿ ಪಾಕ್ ರೇಂಜರ್ ಲಾಕ್ ಆಗಿದ್ದ. ರೈಸಿಂಗ್ ನಗರದ ಗಡಿ ದಾಟಿ ಬಂದಿದ್ದ ಪಾಕ್ ರೇಂಜರ್ ಈ ಬಗ್ಗೆ ನಿನ್ನೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ನಿನ್ನೆ ಸಾಯಂಕಾಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಡರಾತ್ರಿವರೆಗೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಪಾಕಿಸ್ತಾನಕ್ಕೆ ತನ್ನದೇ ಭಾಷೆಯಲ್ಲಿ ಉತ್ತರವನ್ನ ಕೊಡುವಂತ ಕೆಲಸ ಆಗಿದೆ. ಈಗ ಪಾಕ್ ರೇಂಜರ್ ಅನ್ನ ಈಗ BSF ಯೋಧರು ವಶದಲ್ಲಿಟ್ಕೊಂಡಿದ್ದಾರೆ. ಮುಂದೆ ಏನಾಗಬಹುದು? ಏಪ್ರಿಲ್ 23ರಂದು ನಮ್ಮ ದೇಶದ ಯೋಧನನ್ನ ಪಾಕಿಸ್ತಾನದ ರೇಂಜರ್ಗಳು ವಶಕ್ಕೆ ಪಡಿಸಿಕೊಂಡಿದ್ರು. ಇಂಡೋ ಪಾಕ್ನ ಬಾರ್ಡರ್, ಪಂಜಾಬ್ನ ಭಾಗದಲ್ಲಿರುವಂತಹ ಇಂಡೋ ಪಾಕ್ ಬಾರ್ಡರ್ನಲ್ಲಿ ವಶಕ್ಕೆ ಪಡಿಸಿಕೊಂಡಿದ್ರು. ಇದಾದ ನಂತರ ನಾವು ಕೂಡ ಕೇಳ್ಕೊಂಡಿದ್ವಿ, ಸ್ಥಳೀಯರು ಕೂಡ ಕೇಳ್ಕೊಂಡಿದ್ರು, ಒಂದಿಷ್ಟು ಮನವಿಗಳು ಕೂಡ ಆಯಿತು, ಒಂದಿಷ್ಟು ಪ್ರತಿಭಟನೆಗಳು ಕೂಡ ಆಯಿತು ಅವರನ್ನ ಬಿಡುಗಡೆ ಮಾಡೋದಕ್ಕೆ. ಆದರೆ ಪಾಕಿಸ್ತಾನ ಅದನ್ನ ನಿರಾಕರಣೆ ಮಾಡಿತು. ಈಗ ನಮ್ಮ ಟರ್ನ್ ಬಂದಿರುವಂತದ್ದು, ಅವರ ರೇಂಜರ್ ಒಬ್ಬ ಗಡಿ ದಾಟಿ ಅನಧಿಕೃತವಾಗಿ ಭಾರತಕ್ಕೆ ಎಂಟರ್ ಆಗಿರುವಂತದ್ದು. ಆತನನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಯೋಧರು ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದ ನಂತರ ಈ ಒಂದು ಮಾಹಿತಿಯನ್ನ BSF ನ ಡೆಪ್ಯೂಟಿ ಡೈರೆಕ್ಟರ್ ಈಗಾಗಲೇ ಗೃಹ ಸಚಿವರಿಗೆ, ಕೇಂದ್ರ ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಇದಾದ ನಂತರ ಒಂದಿಷ್ಟು ಸರಣಿ ಸಭೆಗಳು, ಸರಣಿ ಮೀಟಿಂಗ್ಗಳು ನಡೆದಿರುವಂತದ್ದು ಅಧಿಕಾರಿಗಳ ವಲಯದಲ್ಲಿ. ಕಾರಣ ಏನು ಅಂತ ನಾವು ನೋಡಿದಾಗ, ಈತ ಯಾಕೆ ಗಡಿಯನ್ನ ದಾಟಿ ಬಂದ, ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ ರಾಜಸ್ಥಾನದ ಮೂಲಕ ಈತ ಗಡಿಯನ್ನ ದಾಟಿ ಬರ್ತಾನೆ ಅಂದ್ರೆ ಇದಕ್ಕೆ ಯಾರ್ದೋ ಒಂದು ಉದ್ದೇಶ ಇರಬಹುದು. ಕಪೋಲ ಕಲ್ಪಿತ ಉದ್ದೇಶ ಅನ್ನೋದಕ್ಕಿಂತ ಇದು ನೇರವಾದಂತ ಒಂದು ಅಜೆಂಡಾ ಇಟ್ಕೊಂಡು ಬಂದಿರ್ತಾನೆ. ಆತನ ಅಜೆಂಡಾ ಏನಿರುವಂತದ್ದು, ನಮ್ಮ ಗಡಿ ದಾಟಿ ಬರೋದಕ್ಕೆ ಆತನಿಗೆ ಎಷ್ಟು ಈಸಿ ಆಗಿತ್ತು ಅಥವಾ ಆತನಿಗೆ ಯಾರೆಲ್ಲ ಸಹಕಾರವನ್ನು ನೀಡಿದ್ರು ಇದನ್ನು ಕೂಡ ಗಮನಿಸಲಾಗುತ್ತೆ. ಅದರ ಜೊತೆಗೆ ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಯಾಕೆಂದ್ರೆ ನಮ್ಮ ದೇಶದ ಯೋಧನನ್ನ ವಶಕ್ಕೆ ಪಡೆದಿದ್ದು ಪಾಕಿಸ್ತಾನದ ರೇಂಜರ್ಸ್. ಈಗ ನಾವು ವಶಕ್ಕೆ ಪಡೆದಿರುವಂತದ್ದು ಪಾಕಿಸ್ತಾನದ ರೇಂಜರ್ಸ್ ಆಗಿರೋದ್ರಿಂದ ಆ ರೇಂಜರ್ಸ್ ನಲ್ಲಿ ಇರುವಂತಹ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆಯನ್ನು ನಾವೀಗ ನೋಡ್ತಿರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಈತನ ಜೊತೆಗೆ ಇನ್ಯಾರಾದ್ರೂ ಕಾಂಟ್ಯಾಕ್ಟ್ ನಲ್ಲಿ ಇದ್ರ ಅಥವಾ ಈತ ಯಾವ ರೀತಿ ಬರೋದಕ್ಕೆ ಸಹಕಾರ ಇತ್ತು, ಈತ ಬರುವಂತ ಮಾರ್ಗ ಹೇಗಿತ್ತು, ಇದೆಲ್ಲವನ್ನು ಕೂಡ ಈ ಸದ್ಯ ಮಟ್ಟಿಗೆ ಮಾಹಿತಿಯನ್ನು ಕಲೆ ಹಾಕಲಾಗುವಂತದ್ದು. ಇದಾದ ನಂತರ ಕೇಂದ್ರ ಗೃಹ ಸಚಿವರ ಆದೇಶದಂತೆ, ಸೂಚನೆಯಂತೆ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಆತನನ್ನ ವಿಚಾರಣೆ ನಡೆಸಲಾಗುತ್ತೆ. ಅದಾದ ನಂತರ ಆತನನ್ನ ಬಿಟ್ಟು ಕಳಿಸಬೇಕಾ ಅಥವಾ ಇಲ್ಲಿ ಉಳಿಸ್ಕೊಬೇಕಾ, ಒಂದು ಎಕ್ಸ್ಚೇಂಜ್ ಪ್ಯಾಟರ್ನ್ ಇರ್ಬೋದು. ನಮ್ಮ ಯೋಧನನ್ನು ನೀವು ಬಿಟ್ಟರೆ ನಿಮ್ಮ ರೇಂಜರ್ ನಾವು ಬಿಡ್ತೀವಿ ಅನ್ನೊಂದು ಅಗ್ರಿಮೆಂಟ್ ಏನಾದ್ರು ಬರ್ತಾರೆ, ಇದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಒಂದಂತೂ ಖಾತ್ರಿ, ಪಾಕಿಸ್ತಾನದ ರೇಂಜರ್ ಈಗ ನಮ್ಮ ವಶದಲ್ಲಿದ್ದಾನೆ. ಆತನ ಉದ್ದೇಶ ಏನಾಗಿತ್ತು, ಆತ ಯಾಕೆ ಬಂದಿದ್ದು, ಈ ಒಂದು ಮಾಹಿತಿಯನ್ನ, ಸೂಕ್ಷ್ಮ ಮಾಹಿತಿಯನ್ನ ಈ ಸದ್ಯ ಮಟ್ಟಿಗೆ ಕಲೆ ಹಾಕಲಾಗ್ತಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೋದಿ ಅವರೊಂದು ಮಾತನ್ನು ಹೇಳ್ತಾರೆ ಯಾವಾಗ್ಲೂ, ಪಾಕಿಸ್ತಾನಕ್ಕೆ ಯಾವಾಗ್ಲೂ ಅವರದೇ ಭಾಷೆಯಲ್ಲಿ ಉತ್ತರವನ್ನ ಕೊಡಬೇಕು ಅಂತೇಳಿ. ಈಗ ಅವರದ್ದೇ ಭಾಷೆಯಲ್ಲಿ ನಮ್ಮ BSF ಉತ್ತರವನ್ನ ಕೊಟ್ಟಿದ್ದಾರೆ. ಪಾಕಿಸ್ತಾನದ ರೇಂಜರ್ ಅನ್ನ ಸೆರೆ ಹಿಡಿದಂತಹ ಗಡಿ ಭದ್ರತಾ ಪಡೆ ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಪಾಕ್ ರೇಂಜರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಗಡಿ ದಾಟಿ ಭಾರತ ಪ್ರವೇಶ ಮಾಡಿದ ಪಾಕ್ ರೇಂಜರ್ ಕೆಲ ದಿನಗಳ ಹಿಂದೆ BSF ಯೋಧನನ್ನ ಸೆರೆ ಹಿಡಿಯಲಾಗಿತ್ತು. ಪಾಕಿಸ್ತಾನದವರು PK ಸಿಂಗ್ ಅನ್ನ ಸೆರೆ ಹಿಡಿದಿದ್ರು. ಈಗ ಪಾಕ್ ರೇಂಜರ್ ಭಾರತದ ವಶದಲ್ಲಿದ್ದಾರೆ.
ಪಾಕ್ ರೇಂಜರ್ ಸೆರೆಬಿನಲ್ಲಿ ಮಹತ್ವದ ಮೀಟಿಂಗ್ ನಡೆಸಲಾಗಿದೆ. ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಿಎಸ್ಎಫ್ ಡಿಜಿ ಅವರು ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡೋದು ಸೆರೆ ಹಿಡಿದ ಕುರಿತಾಗಿ ನಿನ್ನೆ ರಾತ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜಸ್ಥಾನದ ಗಂಗಾನಗರದ ಬಳಿ ಪಾಕ್ ರೇಂಜರ್ ಲಾಕ್ ಆಗಿದ್ದಾರೆ. ರೈಸಿಂಗ್ ನಗರದ ಗಡಿ ದಾಟಿ ಬಂದಿದ್ದ ಪಾಕ್ ರೇಂಜರ್ ಈ ಬಗ್ಗೆ ನಿನ್ನೆ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೆ ನಿನ್ನೆ ಸಾಯಂಕಾಲ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಡರಾತ್ರಿವರೆಗೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಪಾಕಿಸ್ತಾನಕ್ಕೆ ತನ್ನದೇ ಭಾಷೆಯಲ್ಲಿ ಉತ್ತರವನ್ನು ಕೊಡುವಂತೆ ಕೆಲಸ ಆಗಿದೆ. ಈಗ ಪಾಕ್ ರೇಂಜರ್ ಅನ್ನ ಈಗ ಬಿಎಸ್ಎಫ್ ಯೋಧರು ವಶದಲ್ಲಿಟ್ಕೊಂಡಿದ್ದಾರೆ. ಮುಂದೆ ಏನಾಗಬಹುದು? ಏಪ್ರಿಲ್ 23ರಂದು ನಮ್ಮ ದೇಶದ ಯೋಧನನ್ನ ಪಾಕಿಸ್ತಾನದ ರೇಂಜರ್ಗಳು ವಶಕ್ಕೆ ಪಡಿಸಿಕೊಂಡಿದ್ರು. ಇಂಡೋಪಾಕ್ನ ಬಾರ್ಡರ್, ಪಂಜಾಬ್ನ ಭಾಗದಲ್ಲಿರುವಂತಹ ಇಂಡೋಪಾಕ್ ಬಾರ್ಡರ್ನಲ್ಲಿ ವಶಕ್ಕೆ ಪಡಿಸಿಕೊಂಡಿದ್ರು. ಇದಾದ ನಂತರ ನಾವು ಕೂಡ ಕೇಳ್ಕೊಂಡಿದ್ವಿ, ಸ್ಥಳೀಯರು ಕೂಡ ಕೇಳ್ಕೊಂಡಿದ್ರು, ಒಂದಿಷ್ಟು ಮನವಿಗಳು ಕೂಡ ಆಯಿತು, ಒಂದಿಷ್ಟು ಪ್ರತಿಭಟನೆಗಳು ಕೂಡ ಆಯಿತು ಅವರನ್ನ ಬಿಡುಗಡೆ ಮಾಡೋದಕ್ಕೆ. ಆದರೆ ಪಾಕಿಸ್ತಾನ ಅದನ್ನ ನಿರಾಕರಣೆ ಮಾಡಿತು. ಈಗ ನಮ್ಮ ಟರ್ನ್ ಬಂದಿರುವಂತದ್ದು, ಅವರ ರೇಂಜರ್ ಒಬ್ಬ ಗಡಿ ದಾಟಿ ಅನಧಿಕೃತವಾಗಿ ಭಾರತಕ್ಕೆ ಎಂಟರ್ ಆಗಿರುವಂತದ್ದು. ಆತನನ್ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಯೋಧರು ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದ ನಂತರ ಈ ಒಂದು ಮಾಹಿತಿಯನ್ನ ಬಿಎಸ್ಎಫ್ ನ ಡೆಪ್ಯೂಟಿ ಡೈರೆಕ್ಟರ್ ಈಗಾಗಲೇ ಕೇಂದ್ರ ಗೃಹ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಇದಾದ ನಂತರ ಒಂದಿಷ್ಟು ಸರಣಿ ಸಭೆಗಳು, ಸರಣಿ ಮೀಟಿಂಗ್ಗಳು ನಡೆದಿರುವಂತದ್ದು ಅಧಿಕಾರಿಗಳ ವಲಯದಲ್ಲಿ. ಕಾರಣ ಏನು ಅಂತ ನಾವು ನೋಡಿದಾಗ, ಈತ ಯಾಕೆ ಗಡಿಯನ್ನ ದಾಟಿ ಬಂದ, ಇಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲೂ ಕೂಡ ರಾಜಸ್ಥಾನದ ಮೂಲಕ ಈತ ಗಡಿಯನ್ನ ದಾಟಿ ಬರ್ತಾನೆ ಅಂದ್ರೆ ಇದಕ್ಕೆ ಯಾರ್ದೋ ಒಂದು ಉದ್ದೇಶ ಇರಬಹುದು. ಕಪೋಲಕಲ್ಪಿತ ಉದ್ದೇಶ ಅನ್ನೋದಕ್ಕಿಂತ ಇದು ನೇರವಾದಂತ ಒಂದು ಅಜೆಂಡಾ ಇಟ್ಕೊಂಡು ಬಂದಿರ್ತಾನೆ. ಆತನ ಅಜೆಂಡಾ ಏನಿರುವಂತದ್ದು, ನಮ್ಮ ಗಡಿ ದಾಟಿ ಬರೋದಕ್ಕೆ ಆತನಿಗೆ ಎಷ್ಟು ಈಸಿ ಆಗಿತ್ತು ಅಥವಾ ಆತನಿಗೆ ಯಾರೆಲ್ಲ ಸಹಕಾರವನ್ನು ನೀಡಿದ್ರು ಇದನ್ನು ಕೂಡ ಗಮನಿಸಲಾಗುತ್ತೆ. ಅದರ ಜೊತೆಗೆ ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಯಾಕೆಂದ್ರೆ ನಮ್ಮ ದೇಶದ ಯೋಧನನ್ನ ವಶಕ್ಕೆ ಪಡೆದಿದ್ದು ಪಾಕಿಸ್ತಾನದ ರೇಂಜರ್ಸ್. ಈಗ ನಾವು ವಶಕ್ಕೆ ಪಡೆದಿರುವಂತದ್ದು ಪಾಕಿಸ್ತಾನದ ರೇಂಜರ್ಸ್ ಆಗಿರೋದ್ರಿಂದ ಆ ರೇಂಜರ್ಸ್ ನಲ್ಲಿ ಇರುವಂತಹ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಸಾಧ್ಯತೆಯನ್ನು ನಾವೀಗ ನೋಡ್ತಿರುವಂತದ್ದು. ಇದು ಒಂದ್ ಕಡೆ ಆದ್ರೆ, ಈತನ ಜೊತೆಗೆ ಇನ್ಯಾರಾದ್ರೂ ಕಾಂಟ್ಯಾಕ್ಟ್ ನಲ್ಲಿ ಇದ್ರ ಅಥವಾ ಈತ ಯಾವ ರೀತಿ ಬರೋದಕ್ಕೆ ಸಹಕಾರ ಇತ್ತು, ಈತ ಬರುವಂತ ಮಾರ್ಗ ಹೇಗಿತ್ತು, ಇದೆಲ್ಲವನ್ನು ಕೂಡ ಈ ಸದ್ಯ ಮಟ್ಟಿಗೆ ಮಾಹಿತಿಯನ್ನು ಕಲೆ ಹಾಕಲಾಗುವಂತದ್ದು. ಇದಾದ ನಂತರ ಕೇಂದ್ರ ಗೃಹ ಸಚಿವರ ಆದೇಶದಂತೆ, ಸೂಚನೆಯಂತೆ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಆತನನ್ನ ವಿಚಾರಣೆ ನಡೆಸಲಾಗುತ್ತೆ. ಅದಾದ ನಂತರ ಆತನನ್ನ ಬಿಟ್ಟು ಕಳಿಸಬೇಕಾ ಅಥವಾ ಇಲ್ಲಿ ಉಳಿಸ್ಕೊಬೇಕಾ, ಒಂದು ಎಕ್ಸ್ಚೇಂಜ್ ಪ್ಯಾಟರ್ನ್ ಇರ್ಬೋದು. ನಮ್ಮ ಯೋಧನನ್ನ ನೀವು ಬಿಟ್ಟರೆ ನಿಮ್ಮ ರೇಂಜರ್ ನಾವು ಬಿಡ್ತೀವಿ ಅನ್ನೊಂದು ಅಗ್ರಿಮೆಂಟ್ ಏನಾದ್ರು ಬರ್ತಾರೆ, ಇದನ್ನ ಕಾದು ನೋಡಬೇಕಾಗಿದೆ. ಆದ್ರೆ ಒಂದಂತೂ ಖಾತ್ರಿ, ಪಾಕಿಸ್ತಾನದ ರೇಂಜರ್ ಈಗ ನಮ್ಮ ವಶದಲ್ಲಿದ್ದಾನೆ. ಆತನ ಉದ್ದೇಶ ಏನಾಗಿತ್ತು, ಆತ ಯಾಕೆ ಬಂದಿದ್ದು, ಈ ಒಂದು ಮಾಹಿತಿಯನ್ನ, ಸೂಕ್ಷ್ಮ ಮಾಹಿತಿಯನ್ನ ಈ ಸದ್ಯ ಮಟ್ಟಿಗೆ ಕಲೆ ಹಾಕಲಾಗ್ತಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.